ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ. ಇದು ನಮಗೆಲ್ರಿಗೂ ಗೊತ್ತಿರುವಂಥದ್ದು. ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೇಕು ಅಂತಂದರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ಅಂತ. ಹಾಗಾದರೆ ಈ ಯೋಗ ಮುದ್ರೆಗಳನ್ನು ಹಾಕೋದ್ರಿಂದ ಸಂಪೂರ್ಣವಾಗಿ ನಮ್ಮ ಬಾಡಿಯನ್ನು ನಾವು ಕಂಟ್ರೋಲಿಗೆ ತಗೊಳ್ಬೋದು ಅಂತ. ಈ ಯೋಗ ಮುದ್ರೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ? ಹಾಗಾದರೆ ಆ ಯೋಗ ಮುದ್ರೆಗಳನ್ನು ಯಾವೆಲ್ಲ ಹಾಕಬೇಕಾಗತ್ತೆ, ಯಾವ ಮುದ್ರೆಗಳು ಏನೇನನ್ನು ನಮಗೆ ಒದಗಿಸುತ್ತೆ, ಅವುಗಳನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಸಾಕಷ್ಟು ಮುದ್ರೆಗಳಿದ್ದಾವೆ. ನಾನು 8 ಮುಖ್ಯವಾದಂಥ ಮುದ್ರೆಗಳನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ. ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳಿದೆ. ಹಾಗಾದರೆ ನಮ್ಮ ಕೈಯಲ್ಲಿರುವಂಥ ಬೆರಳುಗಳು ಏನನ್ನೆಲ್ಲ ಸೂಚಿಸುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಮೊದಲು ನಮ್ಮ ಹೆಬ್ಬೆರಳು ಅಗ್ನಿಯನ್ನು ಸೂಚಿಸುತ್ತೆ. ಇನ್ನು ತೋರು ಬೆರಳು ವಾಯುವನ್ನು, ಮಧ್ಯದ ಬೆರಳು ಆಕಾಶ, ಉಂಗುರ ಬೆರಳು ಪೃಥ್ವಿ, ಕಿರಿಬೆರಳು ಜಲ. ಇದರ ಮೇಲೇ ನಿಂತಿರುವಂಥದ್ದು ಸಂಪೂರ್ಣವಾದಂಥ ನಮ್ಮ ಒಂದು ಬಾಡಿಯ ಕಂಟ್ರೋಲಿಂಗ್ ಕೆಪಾಸಿಟಿ. ಸೊ ಇವುಗಳನ್ನು ಒಂದಕ್ಕೊಂದು ಮುದ್ರೆಯನ್ನು ಹಾಕೋದ್ರಿಂದ, ಒಂದು ಬೆರಳಿಂದ ಮತ್ತೊಂದು ಬೆರಳಿಗೆ ಮುದ್ರೆಯನ್ನು ಸೇರಿಸೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜ್ಞಾನ ಮುದ್ರೆಯನ್ನು ಹಾಕುವಂಥದ್ದು ಯಾವ ರೀತಿ ಅಂತ ಹೇಳಿದರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹೆಬ್ಬೆರಳು ಮತ್ತು ತೋರು ಬೆರಳು ಅಂದರೆ ಅಗ್ನಿ ಮತ್ತು ವಾಯುವಿನ ಮಧ್ಯದಲ್ಲಿ ನಾವೇನು ಮಾಡಬೇಕಾಗತ್ತೆ, ಮುದ್ರೆಯನ್ನು ಹಾಕಬೇಕಾಗತ್ತೆ. ವಿಡಿಯೋದಲ್ಲಿ ನಾನು ತೋರಿಸಿರೋ ಥರ ನೀವು ಹಾಕಬೇಕಾಗತ್ತೆ. ಹೆಬ್ಬೆರಳಿನ ಮಧ್ಯ ಒಂದು ಗಣ್ಣಿನ ಕೆಳಗಡೆ ಈ ತೋರು ಬೆರಳನ್ನು ನೀವು ಸರಿಯಾಗಿ ಪ್ರೆಸ್ ಮಾಡಬೇಕು. ಈ ಥರ ಮಾಡ್ತಾ ಹೋಗಬೇಕು. ಇದು ಎರಡೂ ಕೈಯಿಂದನೂ ಕೂಡ ಮಾಡಬೇಕು. ಪ್ರತಿನಿತ್ಯನೂ ಕೂಡ 15 ನಿಮಿಷ ಇದನ್ನು ಮಾಡ್ತಾ ಬರಬೇಕು. ಇದನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದರೆ, ತಿಳುವಳಿಕೆ, ಜ್ಞಾನ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಧ್ಯಾನ ಮಾಡುವಾಗಲೂ ಕೂಡ ಇದನ್ನು ನಾವು ಬಳಸ್ಕೋಬೋದು. ಹಾಗೆಯೇ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಕೂಡ ಇದನ್ನು ಬಳಸಲಾಗುತ್ತೆ. ಇನ್ನು ಎರಡನೆಯದಾಗಿ ವಾಯುಮುದ್ರೆಯನ್ನು ಯಾವ ರೀತಿ ಹಾಕೋದು ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ತೋರು ಬೆರಳು, ಅದನ್ನು ನಾವು ವಾಯು ಅಂತ ಕರಿತೀವಿ, ಅದನ್ನು ಸಂಪೂರ್ಣವಾಗಿ ಮಡಚಬೇಕು. ಅಗ್ನಿಯಿಂದ ಲಾಕ್ ಮಾಡಬೇಕು. ಅಂದರೆ ಮಧ್ಯದಲ್ಲಿ ತೋರು ಬೆರಳಿನ ಮಧ್ಯಕ್ಕೆ ನಾವೇನು ಮಾಡಬೇಕು, ಲಾಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ. ಸೊ ಈ ಥರ ಮಾಡಬೇಕು. ಇನ್ನು 3 ಬೆರಳುಗಳು ನೇರವಾಗಿರಬೇಕು. ಇದನ್ನು ಎರಡೂ ಕೈಯಿಂದನೂ ಕೂಡ ಮಾಡಬೇಕು. ಇದನ್ನು ಅಷ್ಟೇ ಪ್ರತಿನಿತ್ಯ 10 ರಿಂದ 15 ನಿಮಿಷದವರೆಗೆ ಮಾಡ್ಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ, ನಿಮ್ಮ ಹೊಟ್ಟೆಯಲ್ಲಿರುವಂಥ ವಾಯುವನ್ನು ಹೊರಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ. ವಾಯುವನ್ನು ಹೊರಹಾಕಿ ದೇಹ ಮತ್ತು ಮನಸ್ಸು ಸಮತೋಲನವಾಗಿರುವಂತೆ ನೋಡಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ನೆಕ್ಸ್ಟು ಪೃಥ್ವಿ ಮುದ್ರೆ ಅಂದರೆ, ಪೃಥ್ವಿ ಅಂದರೆ ನಮಗೆ ಉಂಗುರ ಬೆರಳು. ನೆಕ್ಸ್ಟು ಅಗ್ನಿಯಿಂದ ನಾವು ಅದನ್ನೆರಡನ್ನು ಕೂಡ ಸೇರಿಸಬೇಕಾಗುತ್ತೆ. ಅಗ್ನಿ ಅಂತ ಹೇಳಿದರೆ ಹೆಬ್ಬೆರಳು ಮತ್ತು ಉಂಗುರ ಬೆರಳನ್ನು ಸೇರಿಸಬೇಕು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ಥರ ಪ್ರತಿನಿತ್ಯನೂ ಕೂಡ ನೀವು 10 ರಿಂದ 15 ನಿಮಿಷ ಇದನ್ನು ಮಾಡಬೇಕು. ಎರಡೂ ಕೈಗಳಿಂದ ಈ ಥರ ಮಾಡ್ತಾ ಹೋಗಬೇಕು. ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ, ರಕ್ತ ಸಂಚಲನ ಹೆಚ್ಚಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಿಮಗೇನಾದರೂ ನಿಶಕ್ತಿ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆಗೊಳಿಸ್ತಾ ಹೋಗುತ್ತೆ. ಪಚನ ಕ್ರಿಯೆ ವೃದ್ಧಿಸಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಕೂದಲು ಉದುರುವಿಕೆ ಇದ್ದವರಿಗೆ ಹೊಸ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಅಂಗಾಂಶಗಳು, ಮೂಳೆಗಳು, ಸ್ನಾಯುಗಳು, ಚರ್ಮಗಳ ಬಲವರ್ಧನೆಗೆ ಸಹಾಯಕವಾಗಿದೆ. ತೂಕ ಕಡಿಮೆಗೊಳಿಸಲಿಕ್ಕೂ ಕೂಡ ಇದು ಅತ್ಯಂತ ಉಪಯುಕ್ತ. ಅಲ್ಸರ್, ಉರಿ ಕಡಿಮೆ ಮಾಡಲಿಕ್ಕೂ ಕೂಡ ಇದು ಉಪಯುಕ್ತವಾಗಿದೆ. ಇದು ಅಗ್ನಿಮುದ್ರೆ. ಈ ಅಗ್ನಿಮುದ್ರೆಯನ್ನು ಹಾಕುವಂಥದ್ದು, ಅಗ್ನಿ ಅಂತಂದರೆ ಹೆಬ್ಬೆರಳು. ನೆಕ್ಸ್ಟು ಪೃಥ್ವಿಯ ಒಂದು ಮಧ್ಯಭಾಗಕ್ಕೆ, ಅಂದರೆ ಪೃಥ್ವಿಯ ಮಧ್ಯ ಬೆರಳಿಗೆ ನಾವು ಅಗ್ನಿಯಿಂದ ಲಾಕ್ ಮಾಡಬೇಕಾಗತ್ತೆ. ಈ ಥರ ನಾ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಉಂಗುರ ಬೆರಳನ್ನು ಸಂಪೂರ್ಣವಾಗಿ ಮಡಚಿಬಿಟ್ಟು ಹೆಬ್ಬೆರಳಿನಿಂದ ಮಧ್ಯಕ್ಕೆ, ಅದರ ಮಧ್ಯ ಇರುತ್ತಲ್ವ, ಸೊ ಅಲ್ಲಿಗೆ ನೀವೇನು ಮಾಡಬೇಕಾಗತ್ತೆ, ಲಾಕ್ ಮಾಡಬೇಕಾಗತ್ತೆ. ಈ ಥರ ನೀವು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ, ಥೈರಾಯ್ಡ್ ಗ್ರಂಥಿಯನ್ನು ತ್ಯಜಿಸುತ್ತೆ, ವ್ಯಾಕುಲತೆಯನ್ನು ದೂರ ಮಾಡುತ್ತೆ. ನಿಮ್ಮ ದೇಹದ ತಾಪಮಾನ ಅಸಾಮಾನ್ಯವಾಗಿ ಕಡಿಮೆ ಆದಲ್ಲಿ ಚರ್ಮ,
ಕೈ ಕಾಲು ತುಂಬ ತಣ್ಣಗಾದಲ್ಲಿ ಚಳಿ ತಡೆಯಲು ಸಾಧ್ಯವಾಗದಿದ್ದಾಗ, ಪಚನ ಕ್ರಿಯೆ ಸರಿಪಡಿಸ್ಕೊಳ್ಬೇಕು ಅಂತ ಇದ್ದಾಗ, ಮಲಬದ್ಧತೆ ಸರಿಪಡಿಸ್ಕೋಬೇಕು ಅಂತ ಏನಾದರೂ ಇದ್ದಾಗ ಈ ಮುದ್ರೆಯನ್ನು ನೀವು ಹಾಕ್ಬೋದು. ನೀವು ಈ ಮುದ್ರೆಯನ್ನು ಸಾಮಾನ್ಯವಾಗಿ ಎಲ್ಲಿ ಬೇಕಾದರೂ ಕೂಡ ಹಾಕ್ಕೋಬೋದು. ಇಷ್ಟು ವರ್ಣ ಮುದ್ರೆ. ಈ ವರ್ಣ ಮುದ್ರೆಯನ್ನು ಹಾಕುವಂಥದ್ದು ಹೇಗೆ ಅಂತ ಹೇಳಿದರೆ, ನಿಮ್ಮ ಕಿರಿಬೆರಳು ಮತ್ತು ಹೆಬ್ಬೆರಳು. ಕಿರಿಬೆರಳು ಅಂತ ಹೇಳಿದರೆ ಇಲ್ಲಿ ಜಲ, ನೆಕ್ಸ್ಟು ಹೆಬ್ಬೆರಳು ಅಂತಂದರೆ ಅಗ್ನಿ. ಹೆಬ್ಬೆರಳು ಮತ್ತು ಕಿರಿಬೆರಳು ಎರಡನ್ನೂ ಕೂಡ ಕೂಡಿಸುವಂಥದ್ದು ಈ ಮುದ್ರೆಯನ್ನು ಹಾಕುವಂಥದ್ದು. ಎರಡೂ ತುದಿಯನ್ನು ಕೂಡಿಸ್ಬೇಕು. ಸೊ ಈ ಥರ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂಥ ದ್ರವ್ಯವನ್ನು ಇದು ಕ್ರಮೇಣಗೊಳಿಸ್ತಾ ಇರೋದ್ರಿಂದ ಇದು ಚರ್ಮಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗದಂತೆ ಇದು ತಡೆಗಟ್ತಾ ಹೋಗುತ್ತೆ. ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೆ ಕಿಡ್ನಿ ಮತ್ತು ಲಿವರ್ಗಳನ್ನು ಕೂಡ ಆರೋಗ್ಯವಂತವಾಗಿ ಇಡಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಎರಡೂ ಕೈಯಿಂದ ಇದನ್ನು ದಿನಾನು ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟು ಶೂನ್ಯ ಮುದ್ರೆ. ಶೂನ್ಯ ಮುದ್ರೆಯನ್ನು ಹಾಕುವಂಥದ್ದು ಹೇಗೆ ಅಂತ ಹೇಳಿದರೆ, ಮಧ್ಯದ ಬೆರಳು ಅಂದರೆ ಆಕಾಶ, ಅದಕ್ಕೆ ನಿಮ್ಮ ಹೆಬ್ಬೆರಳಿನಿಂದ ಅಗ್ನಿಯಿಂದ ಮಧ್ಯದ ಬೆರಳಿನ ಮಧ್ಯದಕ್ಕೆ ನೀವು ಲಾಕ್ ಮಾಡಬೇಕಾಗತ್ತೆ. ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಮಧ್ಯದ ಬೆರಳನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ಬಗ್ಗಿಸಿ ಅದಕ್ಕೆ ಹೆಬ್ಬೆರಳಿನಿಂದ ಲಾಕ್ ಮಾಡಬೇಕು. ಈ ಥರ ನಾವು ಶೂನ್ಯ ಮುದ್ರೆಯನ್ನು ಹಾಕಬೇಕಾಗತ್ತೆ. ಶೂನ್ಯ ಮುದ್ರೆಯನ್ನು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ, ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರದ ಒಂದು ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅಂದರೆ ಕಿವಿ ಕೇಳದೆ ಇರುವಂಥದ್ದು, ಕಿವಿಯಲ್ಲಿ ಉರಿ ಬರುವಂಥದ್ದು, ಕಿವಿ ಸೋರುವಂಥದ್ದು, ಅಥವಾ ಕಿವಿಯಲ್ಲಿ ಗುಯ್ಗುಡ್ತಾ ಇರುವಂಥದ್ದು, ಕಿವುಡುತನ, ಈ ಥರದ್ದೇನಾದರೂ ಇದ್ದರೆ ಅದೆಲ್ಲದೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಪ್ರತಿನಿತ್ಯನೂ ಕೂಡ ಮಾಡಬೇಕಾಗತ್ತೆ. ಇನ್ನೆಷ್ಟು ಪ್ರಾಣ ಮುದ್ರೆ. ಪ್ರಾಣ ಮುದ್ರೆ ಇದು ತುಂಬಾ ಉಪಯುಕ್ತವಾದದ್ದು ಅಂತ ಹೇಳ್ಬೋದು. ಇದನ್ನು ಮಾಡುವಂಥದ್ದು ಯಾವ ರೀತಿ ಅಂತಂದರೆ, ನಮ್ಮ ಕಿರಿಬೆರಳು ಮತ್ತು ಉಂಗುರ ಬೆರಳಿನ ಎರಡೂ ತುದಿ ಭಾಗಕ್ಕೆ ಅಗ್ನಿ ಅಂದರೆ ಹೆಬ್ಬೆರಳಿನಿಂದ ಸೇರಿಸುವಂಥದ್ದು. ಸೊ ಇದನ್ನು ನಾವು ಈ ಥರ ಮಾಡಬೇಕಾಗತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇನ್ನೆರಡು ಬೆರಳುಗಳು ನೇರವಾಗಿರಬೇಕು. ಕಿರಿಬೆರಳು ಮತ್ತು ಉಂಗುರ ಬೆರಳಿಗೆ ನಮ್ಮ ಹೆಬ್ಬೆರಳನ್ನು ಸೇರಿಸುವಂಥದ್ದು. ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ತಮ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ದೇಹದಲ್ಲಿ ಯಾವಾಗಲೂ ಕೂಡ ಉತ್ಸಾಹ ತುಂಬಿರುತ್ತೆ. ರಕ್ತನಾಳದಲ್ಲಿ ಕ್ರಿಯೆ ಅತ್ಯಂತ ಹೆಚ್ಚು ಕ್ರಿಯೇಟಿವ್ ಆಗಿ ನಡೀತಾ ಇರುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟುತ್ತೆ. ವಿಟಮಿನ್ ಕೊರತೆಯನ್ನು ನೀಗಿಸುತ್ತೆ. ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಸರಿಪಡಿಸ್ತಾ ಹೋಗುತ್ತೆ. ನಿದ್ರೆ ಚೆನ್ನಾಗಿ ಬರದೇ ಇದ್ದರೂ ಕೂಡ ಇದು ಈ ಮುದ್ರೆಯನ್ನು ಹಾಕ್ತಾ ಹೋದರೆ ಅತ್ಯಂತ ಸುಖದಾಯಕವಾದಂಥ ನಿದ್ರೆಯನ್ನು ಕೂಡ ನೀವು ಪಡಿತಾ ಹೋಗ್ತೀರಾ. ಇನ್ನು ನೆಕ್ಸ್ಟು ಅಪಾನ ಮುದ್ರೆ. ಅಪಾನ ಮುದ್ರೆಯನ್ನು ಹಾಕುವಂಥದ್ದು ಹೇಗೆ ಅಂತ ಹೇಳಿದರೆ, ನಾವಿವಾಗ ನಮ್ಮ ಮಧ್ಯದ ಬೆರಳು ಮತ್ತು ಉಂಗುರು ಬೆರಳು ಎರಡನ್ನೂ ಕೂಡ ಅಗ್ನಿ ಅಂದರೆ ಹೆಬ್ಬೆರಳಿನಿಗೆ ಸೇರಿಸುವಂಥದ್ದು. ಈ ಥರ ನಾವು ಮುದ್ರೆಯನ್ನು ಮಾಡಬೇಕಾಗತ್ತೆ. ನಮ್ಮ ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಎರಡೂ ಬೆರಳನ್ನು ನಮ್ಮ ಹೆಬ್ಬೆರಳಿಗೆ ಸೇರಿಸುವಂಥದ್ದು. ಇದು ಅಪಾನ ಮುದ್ರೆ. ಅಪಾನ ಮುದ್ರೆಯ ಒಂದು ಬೆನಿಫಿಟ್ ಏನು ಅಂತ ಹೇಳಿದರೆ, ಈ ಮುದ್ರೆಯು ಹೃದಯವನ್ನು ಬಲಪಡಿಸೋದ್ರಿಂದ ಹೃದಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಣ್ಣ ಪುಟ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯನೂ ಕೂಡ ಇದನ್ನು 10ರಿಂದ 15 ನಿಮಿಷ ಹಾಕ್ತಾ ಹೋಗಬೇಕು. ಅಂದರೆ ಈ ಮುದ್ರೆಯನ್ನು ಹಾಕ್ತಾ ಹೋಗೋದ್ರಿಂದ ಅಷ್ಟೇ ಅಲ್ಲ, ರಕ್ತದೊತ್ತಡ ಸಹಜ ಸ್ಥಿತಿಗೆ ತರುತ್ತೆ ಇದನ್ನು ಹಾಕೋದ್ರಿಂದ. ಹಾಗೆ ನಮಗೆ ಏನಾದರೂ ಹುಳಿ ತೇಗ್ ಬರ್ತಾ ಇದ್ದರೆ, ಆ್ಯಸಿಡಿಟಿಗೆ ಸಂಬಂಧಪಟ್ಟಾಗೆ ಗ್ಯಾಸ್, ಇದೆಲ್ಲದಕ್ಕೂ ಕೂಡ ರಿಲೀಫ್ ಸಿಗ್ತಾ ಹೋಗುತ್ತೆ. ಮೂಳೆಗಳನ್ನು ಬಲಪಡಿಸುತ್ತೆ. ನಿದ್ರಾಹೀನತೆಯಿಂದ ಮತ್ತು ಬಿಕ್ಕಳಿಕೆಗೆ ನಮಗೆ ಒಂದು ಮುಕ್ತಿಯನ್ನು ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಈ ಮುದ್ರೆಯನ್ನು ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇರೋದ್ರಿಂದ ಈ ಮುದ್ರೆಗಳನ್ನು ನಮಗೆ ಯಾವ ಥರ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಮುದ್ರೆಗಳನ್ನು ಅವಾಗವಾಗ ಹಾಕ್ತಾ ಹೋಗಿ ಪ್ರತಿನಿತ್ಯನೂ ಕೂಡ 10ರಿಂದ 15 ನಿಮಿಷ ನೀವು ಆರಾಮಾಗಿ ಕುತ್ಕೊಂಡಿರುವಂಥ ಪ್ಲೇಸಲ್ಲೇ ನೀವು ಇದನ್ನು ಮಾಡ್ಬೋದು. ಸೊ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ಯಾವ ಸಮಸ್ಯೆ ಇರುತ್ತೋ ಆ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಹೇಳುವಂಥದ್ದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತ. ಇವು 8 ಮುದ್ರೆಗಳಲ್ಲ, ಸಾಕಷ್ಟು ಮುದ್ರೆಗಳಿದ್ದಾವೆ. ಮತ್ತಷ್ಟು ಮುದ್ರೆಗಳನ್ನು ನಾನು ಮತ್ತಷ್ಟು ನಿಮಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ನಿಮಗೆ ಉಪಯುಕ್ತ ಅನಿಸಿದರೆ, ನಿಮ್ಮ ಲೈಫಲ್ಲಿ ಇವನ್ನೆಲ್ಲವನ್ನು ಕೂಡ ಅಳವಡಿಕೆ ಮಾಡ್ಕೊಳ್ತೀವಿ ಅಂತ ಅನ್ನುವಂತಿದ್ರೆ ಈ ವಿಡಿಯೋನ ನಿಮ್ಮ ಆತ್ಮೀಯರಿಗೆ, ನಿಮಗೆಲ್ರಿಗೂ ಕೂಡ ಯಾರಿಗೆಲ್ಲ ಆರೋಗ್ಯವಾಗಿರಬೇಕು ಅಂತ ಅನಿಸುತ್ತಲ್ಲ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಕೂಡ
ಮರಿಬೇಡಿ. ಮತ್ತಷ್ಟು ಮಾಹಿತಿಯನ್ನು ಇದೇ ಥರದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮತ್ತೆ ಮತ್ತೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.